ಮೊದಲನೇ ಪ್ರಶಸ್ತಿಗೆ ಪಾತ್ರರಾಗುವಂಥ ಹೆಸರು ಪುಷ್ಪಾ ದೇವಯ್ಯ. ಯಾರಿವರು ಅನ್ನುವಂಥದ್ದು ಬಹುಶಃ ಪ್ರತಿಯೊಬ್ಬರಿಗೂ ಪರಿಚಿತ. ಆದರೆ ಇವರ ಕುರಿತಾದ ಒಂದು ವಿಟಿ ಇದೆ. ಪುಷ್ಪಾ ದೇವಯ್ಯ ಅವರ ಸಾಧನೆ ಹಿನ್ನೆಲೆಯ ಒಂದು ಝಲಕ್ ವಿಟಿ ಮೂಲಕ ನೋಡೋಣ. ಕನ್ನಡದ ಸಾಂಸ್ಕೃತಿಕ ಲೋಕದ ಸಿರಿ, ಬಹುಮುಖ ಪ್ರತಿಭೆ, ಸಂಧಿವಾತದ ನೋವನ್ನು ಮೆಟ್ಟಿ ನಿಂತು ಸಾಹಿತ್ಯ ಮತ್ತು ರಂಗಭೂಮಿಯಲ್ಲಿ ಸಾಧನೆಗೈದ ಧೀಮಂತ ಶಕ್ತಿ ಪುಷ್ಪಲತಾ ದೇವಯ್ಯ. ಚೇತನ ಸಾಪ್ತಾಹಿಕದ ಮೂಲಕ ಪತ್ರಿಕೋದ್ಯಮದ ಹೆಜ್ಜೆ. ಶಾಲಾ ದಿನಗಳಿಂದಲೇ ಚಿತ್ರಕಲೆ, ರಂಗಭೂಮಿ ಮತ್ತು ಗಾಯನದಲ್ಲಿ ತಮ್ಮದೇ ಆದ ಛಾಪು. ಬಿಇಎಲ್ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿಯೂ ಲಲಿತ ಕಲೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ. ಪ್ರತಿಭಾವಂತ ಮಹಿಳಾ ಉದ್ಯೋಗಿ ಎಂದು ಮನ್ನಣೆ ಪಡೆದ ನಾಯಕಿ. 1983ರಲ್ಲಿ ಎದುರಾದ ಮಾರಕ ಸಂಧಿವಾತದ ನೋವನ್ನು ಎದೆಗುಂದದೆ ಮೆಟ್ಟಿ ನಿಂತು ತಮ್ಮ ಕಾವ್ಯ ಮತ್ತು ಸಂಗೀತದ ಕಂಪನ್ನು ಆಕಾಶವಾಣಿ ಮತ್ತು ದೂರದರ್ಶನದ ಮೂಲಕ ನಾಡಿನಾದ್ಯಂತ ಪಸರಿಸಿದ ಸಾಹಿತ್ಯ ಪ್ರತಿಭೆ. ಚಲನಚಿತ್ರಗಳಿಗೂ ಸಂಗೀತ ಸಂಯೋಜನೆ ಮಾಡಿದ ಅಪ್ರತಿಮ ಸಾಧಕಿ. ವೀಲ್ ಚೇರ್ಗೆ ಸೀಮಿತರಾದ ಮೇಲೂ ಧೃತಿಗೆಡದೆ ಸ್ಫೂರ್ತಿ ಹಾಗೂ ಮಾಯಾಳ ಮಾಂತ್ರಿಕ ಜಗತ್ತು ಕೃತಿಗಳ ಮೂಲಕ ಸಾಹಿತ್ಯ ಲೋಕವನ್ನು ವಿಸ್ತರಿಸಿದ ಮೇರು ವ್ಯಕ್ತಿತ್ವ. ಕೋವಿಡ್ನಂತ ಕಠಿಣ ಕಾಲದಲ್ಲಿ ಪೊಮ್ಮಕ್ಕ ಪಡೆ, ಫೇಸ್ಬುಕ್ ಹೆಲ್ಪ್ಲೈನ್ ಆರಂಭಿಸಿ ನೊಂದ ಕೊಡವ ಮಹಿಳೆಯರಿಗೆ ಆಸರೆ. ಬಿಇಎಲ್ ಸಂಸ್ಥೆಯು ಕಲೆ ಮತ್ತು ಸಂಗೀತಕ್ಕಾಗಿ ಇವರ ಕೊಡುಗೆಯನ್ನು ಪರಿಗಣಿಸಿ ಅತ್ಯುತ್ತಮ ಲಘು ಸಂಗೀತ ಗಾಯನಕ್ಕಾಗಿ 2017ರಲ್ಲಿ ಇವರ ಹೆಸರಿನಲ್ಲಿಯೇ ಪುಷ್ಪಲತಾ ದೇವಯ್ಯ ರೋಲಿಂಗ್ ಶೀಲ್ಡ್ನ ಶಾಶ್ವತ ಪ್ರಶಸ್ತಿ ಸ್ಥಾಪನೆ ಮಾಡಿದರು. ಸಾಧನೆಯ ಹಾದಿಗೆ ವಯಸ್ಸಾಗಲಿ ಅನಾರೋಗ್ಯವಾಗಲಿ ಅಡ್ಡಿಯಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿರುವ ಈ ಮೇರು ವ್ಯಕ್ತಿತ್ವಕ್ಕೆ 2026ರ ಶಿ ಪವರ್ ಅವಾರ್ಡ್ಸ್ನ ಗೌರವ. ರಂಗಭೂಮಿ ಕಲಾವಿದೆ, ಸಂಗೀತ ಸಂಯೋಜಕಿ ಪುಷ್ಪಾ ದೇವಯ್ಯ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂತಹ ಸಮಯ. ಆದರ್ಶ ಗ್ರೂಪ್ನ BM ಜಯಶಂಕರ್ ಅವರು ಸೇರಿದಂತೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರು ಪ್ರಶಸ್ತಿ ಪ್ರದಾನಕ್ಕೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಅವರ ಜೊತೆಗೆ ಬಂದಿರುವಂಥ ಪ್ರಖ್ಯಾತ ನಟ ಕಲಾವಿದ ಗುಲ್ಶನ್ ದೇವಯ್ಯ ಅವರನ್ನು ನೀವೆಲ್ಲರೂ ನೋಡಿರ್ತೀರಿ. ಸಾಕಷ್ಟು ಹಿಂದಿ ಚಲನಚಿತ್ರ ವೆಬ್ ಸೀರೀಸ್ಗಳಲ್ಲಿ ಅಷ್ಟೇ ಅಲ್ಲ, ಇತ್ತೀಚಿನ ಕಾಂತಾರ ಚಿತ್ರದಲ್ಲಿನ ರಾಜಕುಲಶೇಖರ ಪಾತ್ರದಲ್ಲಿ ಮಿಂಚಿದಂಥ ಅದ್ಭುತ ಪ್ರತಿಭೆ, ನಮ್ಮ ಕನ್ನಡದವರು ಅನ್ನುವಂಥ ಹೆಮ್ಮೆ. ಅಂತಹ ಮಗನನ್ನು ಹೆತ್ತ ತಾಯಿ ಇವತ್ತಿನ ನಮ್ಮ ಮಹಿಳಾ ಸಾಧಕಿ ಪುಷ್ಪಾ ದೇವಯ್ಯ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಇವತ್ತಿನ ಶಿ ಪವರ್ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಸಮಯ. ನನ್ನನ್ನು ಈ ಪ್ರಶಸ್ತಿಗೆ ನಾಮ ನಿರ್ದೇಶನ ಮಾಡಿದ ಶ್ರೀಯುತ ಪಾಲಾಕ್ಷ ಬಾಣದ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಪ್ರಶಸ್ತಿಯನ್ನು ಪಡೆದ ಮೇಲೆ ನನ್ನ ಜವಾಬ್ದಾರಿ ಜಾಸ್ತಿಯಾಗಿದೆ ಅನ್ನಬೇಕು. ಅಟ್ಲೀಸ್ಟ್ ಅದರ ಯೋಗ್ಯತೆಗೆ ತಕ್ಕಂತೆ ನಾನು ಮುಂದೆ ಶ್ರಮಿಸಬೇಕಾಗಿದೆ. ಇನ್ನು ನಾನು ಈ ಮಟ್ಟಕ್ಕೆ ಬರಬೇಕಾದರೆ ನನ್ನ ಎರಡೂ ಕಡೆಯ ಕುಟುಂಬ, ನನ್ನ ತಂದೆ ತಾಯಿಯಂದಿರು, ನನ್ನ ಶಾಲೆ ಹಾಗೂ ಕಾಲೇಜು ಶಿಕ್ಷಣದ ಸಮಯದಲ್ಲಿ ನನ್ನನ್ನು ಪ್ರೋತ್ಸಾಹಿಸಿದ ಪ್ರಾಧ್ಯಾಪಕರು, ಅಧ್ಯಾಪಕರು, ಸಂಗೀತ ಮತ್ತು ಸಾಹಿತ್ಯದಲ್ಲಿ ನನಗೆ ಗುರುಗಳಾಗಿ ನಿಂತು ಮಾರ್ಗದರ್ಶನ ನೀಡಿದ ಹಲವಾರು ಗುರುಗಳಿಗೂ, ಗುರು ಹಿರಿಯರಿಗೆಲ್ಲರಿಗೂ
ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಇನ್ನು ಜಾಸ್ತಿ ಮಾತಾಡಲಿಕ್ಕೂ ಸಮಯ ಇಲ್ಲ ಅನಿಸುತ್ತೆ. ಕೊನೆಯದಾಗಿ ಈ ಒಂದು ಪ್ರಶಸ್ತಿಯನ್ನು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ತಂದೆ ತಾಯಿಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ನಮಸ್ಕಾರಗಳು. ಗುಲ್ಶನ್ ದೇವಯ್ಯ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 1996ನೇ ಇಸ್ವಿಯಲ್ಲಿ ಅಮ್ಮ ಲಾಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದು. ನಾನು ಇರಲಿಲ್ಲ ಅವತ್ತು ನೋಡಲಿಕ್ಕೆ. ಇವತ್ತು ಸ್ಟೇಜ್ ಹತ್ತಿದ್ದಾರೆ, ಈ ಸನ್ಮಾನ ಕೊಡ್ತಿದ್ದೀರಿ. ನನ್ನ ಧನ್ಯವಾದಗಳು. ಬಹಳ ಖುಷಿಯಾಗಿದೆ ನನಗೆ. ನನ್ನ ತಾಯಿ ಒಬ್ಬ ಕಲಾವಿದೆ, ಹಾಗಾಗಿ ನಾನು ಒಬ್ಬ ಕಲಾವಿದ. ನನಗೆ ಸ್ಫೂರ್ತಿ, ಪ್ರೇರಣೆ ಎಲ್ಲ ಇವರೇ. ನನಗೆ ಶಕ್ತಿ ಕೊಡೋದು ಇವರೇ. ಅಮ್ಮನಿಂದನೇ ನಾನೆಲ್ಲ. ಹೀಗಿದ್ರೂ ಅಮ್ಮ ಯಾವತ್ತೂ ಬೇಡ ನೀನು ಹೋಗಬೇಡ, ನನ್ನ ಜೊತೆ ಇರು ಅಂತ ಯಾವತ್ತೂ ಹೇಳಿಲ್ಲ. ನನಗೇನು ಮಾಡಬೇಕು ಅನಿಸ್ತಿದ್ದೋ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು ಎಲ್ಲರಿಗೆ. ಅಮ್ಮನ ಸ್ಟೇಜ್ ಮೇಲೆ ನೋಡಿ, ಈ ಸನ್ಮಾನ ಸ್ವೀಕರಿಸೋದು ನೋಡಿ ತುಂಬ ಖುಷಿಯಾಯಿತು.